ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯೇಶ್ರೀ ಎಂ. ಇಂದಿನ ವಿಡಿಯೋದಲ್ಲಿ ನಾವು ಅಶೋಕ ಮಹಾಶಯನ ಬಗ್ಗೆ ತಿಳಿದುಕೊಳ್ಳೋಣ. ಈತ ಅಶೋಕ. ಇವನು ಸಾಮಾನ್ಯ ಶಕ ಪೂರ್ವ 273 232 ಅಧಿಕಾರದಲ್ಲಿ ಇರುತ್ತಾನೆ. ಅಶೋಕನು ಮೌರ್ಯ ಸಾಮ್ರಾಜ್ಯದಲ್ಲೇ ಅತ್ಯಂತ ಶ್ರೇಷ್ಠ ಚಕ್ರವರ್ತಿ. ಸಾಮಾನ್ಯ ಶಕ ಪೂರ್ವ 273 232 ಪ್ರಾಚೀನ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವನ್ನಾಳಿದ ಕೆಲವು ರಾಜರಲ್ಲಿ ಸಾಮ್ರಾಟ್ ಅಶೋಕನ ಹೆಸರು ಮೂಡಿಬರುತ್ತದೆ. ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದೇ ಖ್ಯಾತನಾಗಿರುವ ಅಶೋಕನು ಸಾಮಾನ್ಯ ಶಕ ಪೂರ್ವ 273 ಅಧಿಕಾರಕ್ಕೆ ಬಂದನಾದರೂ ಆತನ ಕಿರೀಟಧಾರಣ ಮಹೋತ್ಸವವು ಸಾಮಾನ್ಯ ಶಕ ಪೂರ್ವ 269 ನಡೆಯಿತು. ಸಾಮಾನ್ಯ ಶಕ ಪೂರ್ವ 273 269 ಇತಿಹಾಸ ಸ್ಪಷ್ಟವಾಗಿಲ್ಲ. ಕಳಿಂಗ ಯುದ್ಧ. ಕಳಿಂಗ ಯುದ್ಧವು ಸಾಮಾನ್ಯ ಶಕ ಪೂರ್ವ 261 ಜರುಗಿತು. ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ನಡುವೆ ಭೀಕರ ಕದನ ನಡೆಯಿತು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಗಳನ್ನು ನೀಡುತ್ತದೆ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1,50,000 ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಈ ಶಿಲಾಶಾಸನ ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ದುಃಖತಪ್ತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿದನು. ಆದ್ದರಿಂದ ಇದೇ ಆತನ ಕೊನೆಯ ಯುದ್ಧವಾಯಿತು. ಯುದ್ಧದ ಪರಿಣಾಮವಾಗಿ ಅಶೋಕನು ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳ ಬದಲಾಗಿ ಅಂದರೆ ಸೈನಿಕ ವಿಜಯಗಳ ಬದಲಾಗಿ ಧರ್ಮ ವಿಜಯ ಅಂದರೆ ಜನರ ಹೃದಯವನ್ನು ಗೆಲ್ಲುವ ನೀತಿಯನ್ನು ತನ್ನದಾಗಿಸಿಕೊಂಡರು. ಈ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವವಾದ ತಿರುವನ್ನು ಉಂಟುಮಾಡಿತು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದನು. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಪ್ರದೇಶಗಳಿಂದ ಕರ್ನಾಟಕದಲ್ಲಿ ಸುವರ್ಣಗಿರಿಯವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನದವರೆಗೆ ಹಬ್ಬಿತ್ತು. ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರೆತಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳು ಮತ್ತು ಮನೋಭಾವವನ್ನು ಅರಿಯಲು ಸಹಾಯ ಮಾಡುತ್ತವೆ. ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿರುವ ಸ್ಥಳಗಳೆಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ. ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖಿಸಿದೆ. ಇದರಿಂದಾಗಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿತು. ಧರ್ಮ. ಅಶೋಕನು ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದ್ದಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು. 1. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವ ತೋರಬೇಕು. ಪ್ರತಿಯೊಬ್ಬರೂ ಸತ್ಯವನ್ನು ನುಡಿಯಬೇಕು.
ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನ ನೀಡಬಾರದು. ಪ್ರತಿಯೊಬ್ಬನೂ ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಂಡ ಕ್ರಮಗಳು ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡರು. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದನು ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನ ವ್ಯಯಿಸಿದನು. ಬುದ್ಧನ ತತ್ವಗಳನ್ನು ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದನು. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾತ್ರಯರು, ಯುಕ್ತರು ಮತ್ತು ರಜಾಕರು ಎಂಬ ಅಧಿಕಾರಿಗಳನ್ನ ನೇಮಿಸಿದನು ಹಾಗೂ ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾತ್ರಯರು ಎಂಬ ಅಧಿಕಾರಿಗಳನ್ನ ನೇಮಿಸಿದನು. ಬೌದ್ಧ ಭಿಕ್ಷುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಹೋಗಲಾಡಿಸಲು ಸಾಮಾನ್ಯ ಶಕಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದನು. ಅಶೋಕನು ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕಳುಹಿಸಿದನು. ಶಾಂತಿ ಸೂಚಕವಾಗಿ ಬೋಧಿ ಗಿಡದೊಂದಿಗೆ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದನು. ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೈಗೊಂಡನು. ಅವನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ರಸ್ತೆಯ ಬದಿಗಳಲ್ಲಿ ಫಲ ನೀಡುವ ಮರಗಳನ್ನು ನೆಡೆಸಿದನು, ಮಾನವರು ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದನು ಹಾಗೂ ಶಾಲೆಗಳನ್ನು ಸ್ಥಾಪಿಸಿದನು. ಬಡಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆ ಮಾಡಿಸಿದನು. ಅಶೋಕನು ತನ್ನ ಪ್ರಜೆಗಳಿಗೆ ಯಾವಾಗಲೂ ಒಳಿತನ್ನು ಮಾಡುತ್ತಾ ಸೇವೆ ಮತ್ತು ತ್ಯಾಗವನ್ನು ಗುರಿಯಾಗಿಸಿಕೊಂಡಿದ್ದನು. ಭಾರತದಲ್ಲಿ ಒಂದು ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದ ಏಕೈಕ ಅರಸನಾಗಿದ್ದಾನೆ. ಕಳಿಂಗ ಯುದ್ಧದ ಪರಿಣಾಮಗಳಿಂದ ಅಶೋಕನು ದಿಗ್ವಿಜಯಗಳನ್ನು ತ್ಯಜಿಸಿ ಧರ್ಮ ವಿಜಯವನ್ನು ಅಳವಡಿಸಿಕೊಂಡು ತನ್ನ ಸಂಪೂರ್ಣ ಜೀವನವನ್ನು ಜನರ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದನು. 16,000 ರಾಜ, ಮಹಾರಾಜ, ಸಾಮ್ರಾಟರ ಹೆಸರುಗಳು ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಪ್ರಜ್ವಲಿಸುತ್ತಿದ್ದಾನೆ ಎಂದು ಹೇಳಲಾಗಿದೆ. ಧನ್ಯವಾದಗಳು.